ಸಣ್ಣ ಅಥವಾ ಚಿಕ್ಕ ಜಾಗದಲ್ಲಿ ನಮ್ಮ ಒಬ್ಬರು ರೈತ ಬಾಂಧವರು ಒಂದು ಶೆಡ್ ಕಟ್ಕೊಂಡಾರ. ನೋಡಂಬರ್ರಿ. ಪಟ್ ಅಂತ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿರಿ. ಕುರಿ ಆಗಲಿ, ಆಡಾಗಲಿ ಅಥವಾ ಮೇಕೆ ಆಗಲಿ, ಒಂದು 20-25 ಮರಿಗಳು ಸಾಕಬೇಕಪ್ಪ ಅಂದ್ರೆ ಒಂದು ಸಣ್ಣ ಶೆಡ್ ಬೇಕೇ ಆಗ್ತದೆ. ಅದಕ್ಕೆ ನಿಮ್ಗೆ ಇಲ್ಲಿ ಒಂದು ಸಣ್ಣ ಶೆಡ್ ಒಬ್ಬರು ನಮ್ಮ ರೈತ ಬಾಂಧವರು ಕಟ್ಕೊಂಡಾರ. ಹೆಂಗದಂತ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಮಟ್ರಿಯಲ್ ಖರ್ಚು ಎಷ್ಟು ಬಂತು, ಇದು ಶೆಡ್ ಕಟ್ಟೋಕೆ ಎಷ್ಟು ಬಂತು ಅಂತಲೂ ಹೇಳ್ತೀನಿ. ಬರ್ರಿ ನೋಡೋಣ. ಇಲ್ಲಿ ನೋಡ್ರಿ, ಅವರು ಇದು ಪತ್ರಾಸ್ ತೊಗೊಂಡು ಬಂದಾರ. ಒಂದು 12 ಫೂಟಿಂದು ಪತ್ರಾಸ್ ಅದಾವೆ ಇವು. ವಿಡ್ತಿಗೆ ಅಂದರೆ ಉದ್ದಿಗೆ 12 ಫುಟ್, ಅಗ್ಲಿಗೆ 4 ಫುಟ್ ಪತ್ರಾಸ್ ಅದಾವ. ಮತ್ತು ಪಿಲ್ಲರ್ಗಳು ತೊಗೊಂತಾರ. 8 ಫುಟಿಂದು ಸಿಮೆಂಟ್ ಪಿಲ್ಲರ್ ಕೂಡ ಇವರು ಬಳಸ್ಕೊಂಡಾರ. ನೋಡ್ರಿ ಇದು ಹೆಂಗೆ ಕಟ್ಟಾರ. ಮತ್ತು ಬೇಲಿ ಒಂದು ತೊಗೊಂಡಾರ. ಬೇಲಿ ಇದು ಏನು ಅಲ್ಯೂಮಿನಿಯಮ್ದು ಐತಲ್ಲ, ಬೇಲಿ ಹೈಟಿಗೆ ಒಂದು 5 ಫೂಟ್ ಅದ. ಒಂದು 50 ಮೀಟ್ರಷ್ಟು ಬೇಲಿ ತೊಗೊಂಡಾರೆ ಇವರು. ಮಟ್ರಿಯಲ್ ಸ್ವಲ್ಪ ಲೈಟ್ ಇದ್ದು ಮಟ್ರಿಯಲ್ ಯೂಸ್ ಮಾಡ್ಯಾರ. ಹೆವಿ ಅಂದ್ರೆ ನಿಮ್ಗೆ ಹೆವಿ ಒಂದು ಇದು KG ಬಂದುಬಿಟ್ಟು ನಿಮ್ಗೆ 120-110 KG ಬರ್ತಾವೆ. ಅಂಥದ್ದೇನು ಯೂಸ್ ಮಾಡಿಲ್ಲ ಇವರು. 90 ರೂಪಾಯಿ 95 ರೂಪಾಯಿ KG ಏನು ಪತ್ರಾಸ್ ಅಥವಾ ಏನು ಟಿನ್ ಬರ್ತಾವಲ್ಲ, ಆ ಪತ್ರಗಳು ಇವರು ಬಳಸ್ಕೊಂಡಾರ. ಟಿನ್ ಅಥವಾ ಪತ್ರಕ್ಕೆ ನೋಡ್ರಿ, ಇವರಿಗೆ 1800 ಹಿಡ್ಕೊಂಡು 2000 ತನಕ ಒಂದು ಪತ್ರಕ್ಕೆ ಹೋಗ್ಯದ ಇವರಿಗೆ. ಬೇಲಿಗೆ ಬಂದುಬಿಟ್ಟು 3000 ತನಕ. ಇದು 50 ಮೀಟ್ರ್ 5 ಫುಟ್ ಎತ್ತರ ಏನು ಬೇಲಿ ಅದಲ್ಲ, ಅದಕ್ಕೆ 3000 ತನಕ ಹೋಗ್ಯದ. ಇವು ಪಿಲ್ಲರ್ಗಳು, ಒಂದು ಪಿಲ್ಲರ್ 8 ಫುಟ್ಟಿಂದ ಅದ. ಇದಕ್ಕೇನಿಲ್ಲ ಅಂದ್ರೂ 230 ಹಿಡ್ಕೊಂಡು 250 ರೂಪಾಯಿಗೆ ಒಂದು ಸಿಮೆಂಟಿಂದ ಪಿಲ್ಲರ್ ಬೀಳ್ತದೆ. ಇದು ಬಿಟ್ಟು ಲೇಬರ್ ಚಾರ್ಜ್ ಒಂದು ಬರ್ತದೆ ರೀ. ಲೇಬರ್ ಚಾರ್ಜ್ ಏನು ಬರ್ತದಪ್ಪ ಅಂದ್ರೆ, ಈಗ ಅವರು ಇದು ಏನು ಶೆಡ್ ಹಾಕ್ಕೊಡ್ತಾರಲ್ಲ, ಅವರು ಒಂದು ಇಬ್ಬರು ಬಂದು ಒಂದು 3 ಹಿಡ್ದು 4 ದಿನ ಟೈಮ್ ತೊಗೊಂಡು ಇದು ಶೆಡ್ ಹಾಕ್ಕೊಡ್ತಾರೆ ಅವರು ಪರ್ ಡೇ ಒಬ್ಬರಿಗೆ 600 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಅದು ಇವ್ರಿಗೆ ಒಂದು 4000 ಹಿಡ್ಕೊಂಡು 5000 ತನಕ ಬರ್ತದೆ. ಒಂದು 4-5 ದಿನ ಅವರು ಮಾಡೋಕ್ಕೆ ಟೈಮ್ ತೊಗೊಂಡ್ರು ಅಂದ್ರೆ. ನೋಡ್ರಿ, ಅವರು ತೆಳಗೆ ಜಸ್ಟ್ ಹಾಗೆ ಫ್ಲ್ಯಾಟ್ ಏನು ನೆಲ ಇರ್ತಲ್ಲ ಅಷ್ಟೇ ಬಿಟ್ಬಿಟ್ಟಾರ. ಏನೂ ಸಿಮೆಂಟಿಂದಾಗಲಿ ಪರ್ಸಿ ಆಗಲಿ ಏನೂ ಹಾಕಿಲ್ಲ ಅವರು. ಯಾಕಂದ್ರೆ ಅದು ಕುರಿ ಹೊಲ್ಸು ಏನಿರ್ತದೆ ಅದು ಹಿಂಗಂಗಿಲ್ಲ. ಇದು ಏನಾದರೂ ಜಾಸ್ತಿ ಫ್ಲೋರಿಂಗ್ ಏನಾದರೂ ಮಾಡ್ಕೊಂಡ್ರೆ ಅವರು, ಅದಕ್ಕೆ ಅವರು ಅಷ್ಟೇ ಬಿಟ್ಟಾರ. ಶೆಡ್ಡಿನ ಸೈಜ್ ಬಂದುಬಿಟ್ಟು ಒಂದು 12 ಅಗ್ಲಿಗೆ 12 ಉದ್ದಿಗೆ 25 ಫೀಟ್ ತನಕ ಇದು ಸೈಜ್ ಅದ ಶೆಡ್ಡಿಂದು. ನೋಡ್ರಿ, ನೀವು ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇಷ್ಟು ಸಣ್ಣ ಶೆಡ್ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಯಾರಾದರೂ ಇಲ್ಲೇ ಮೇವು ತೊಗೊಂಡು ಇಲ್ಲೇ ಸ್ಟಾಲ್ ಫೀಡಿಂಗ್ ಮಾಡ್ತೀನಂದ್ರೆ ಅವರು ಒಂದು ಸ್ವಲ್ಪ ಜಾಗ ಎಕ್ಸ್ಟ್ರಾ ಬೇಕಾಗ್ತದೆ. ಅಂದ್ರೆ ಮರಿಗಳನ್ನ ಹೊರಗೆ ಹಾಕಿ ಒಳಗೆ ಕ್ಲೀನಿಂಗ್ ಮಾಡ್ಕೊಂಡು ಫುಲ್ ಡೇ ಟೈಮ್ ಹೊರಗಿಟ್ಟು ನೈಟ್ ಅಷ್ಟೇ ಒಳಗಿಟ್ಟು ಅವರು ಸಾಕಾಣಿಕೆ ಮಾಡ್ಬೋದು. ಇದು ಟಿನ್ ಆಗಲಿ, ಪತ್ರಾಸ್ ಆಗಲಿ, ಮತ್ತು ಸಿಮೆಂಟ್ ಪಿಲ್ಲರ್ ಆಗಲಿ, ಇದು ಬೇಲಿ ಆಗಲಿ, ಇದು ಎಲ್ಲ ಸೇರಿ ಅವರಿಗೆ ಏನಿಲ್ಲ ಅಂದ್ರೂ ಒಂದು 30,000 ತನಕ ಖರ್ಚು ಬಂದದ. 30,000 ಒಳಗೆ ಅವರು ಇಷ್ಟು ಕಟ್ಕೊಂಡಾರ. ಒಂದು 2-3 ಪತ್ರ ಮತ್ತು ಆ್ಯಂಗಲ್ಗಳು ಅವ್ರ ಬಲ್ಲಿಂದೆ ಹಾಕ್ಯಾರ ಅವರು. ನೋಡ್ರಿ, ಹಿಂಗದ ಶೆಡ್. ಸಿಂಪಲ್ಲಾಗಿ ಕ್ಲೀನಾಗಿ ಕಟ್ಕೊಂಡಾರ. ಕುರಿ ಮತ್ತು ಮೇಕೆಗಳ ಬಗ್ಗೆ ವೀಡಿಯೋಸಿಗಾಗಿ ನಮ್ಮ ಚಾನಲ್ ಬಂಗಾರದ ಜಿಂಕೆ ಸಬ್ಸ್ಕ್ರೈಬ್ ಮಾಡಿರಿ.